ರಾತ್ರಿ ಶಬ್ದ ಇದೆ ರಾತ್ರಿ ಲಕ್ಕಡ ಲಕ್ಕಡ ಕರೆಕ್ತೀನಿ ಬೆಟ್ಟ ಕರೆಕ್ತೀನಿ ಐದು ಬೊಲ್ಪು ಲಕ್ಕದ ಬೆಟ್ಟ ಕರೆನ ತುಜಾರ ಬಿಗ್ಗಿ ಪಂಚಿ ಬಯ್ಯರ್ ಬಾಳ ಬೋಲ ಕತ್ತಲ ಬಾಳ ಪಂಚಿ ಎಪ್ಪನಕ ಪಾದ ಬೊಲ್ಪು ನಾತಿ ಬೊಕ್ಕೈ ನಡಿರ ಲಕ್ಕದ ಬಾಳ ನರಮಣಿ ಫೋನ್ ಗಂಜಿ ಕರೆಪ್ ನಮ್ಮ ಬೆಸೊಂಡೆ ಏತು ಬರ್ತು ರೆಡ್ ಅಂಚೆ ಬೈದು ಬೊಲ್ಪು ನಾನು ಬೊಲ್ಪು ತೂನಾಗ ಬಾಜಲ್ ಕೊರ್ಪೆನ್ ಫೋನಾಗ ಮುಗದದ ಅಂತಾನೆ ಕೊಯ್ತೊಂದು ಕೂಡ ನಿಮಗೆ ಶಬ್ದ ಗಿದ್ದ ಓಲು ಬುಕ್ಕಂದು ಬಂದಿದೆ ರಕ್ಲೆ ಬುಕ್ಕದ ಎಂಕಲ ಜಾಗಿಡಿನಿ ರೋಡ್ ತಾಸೆ ಮಣ್ಣೋಟ ಗಾಡಿ ಅಂತ ಎಂಕಲ್ ಗಾಡಿ ಅಂತ ಅಲ್ಪನೆ ಹಾಕಿದ್ರೆ ಅವ ಎಂಕಲೆ ಬುಕ್ಕ 10 ಗಂಟೆನಾಗ ಹೆಣ್ಣು ಮಗಲು ನೀರು ಬಿಡಿರ ಎಂಕಲೆ ನೀರು ಅಲ್ಪ ಪಡ್ದೆ ಗೋರು ನೆಲ್ಪ ಅಂದ್ರೆ ಎಂಕಲೆ ಇಲ್ಲಡಿ ನೀರು ಬರ್ಪು ನಂಚಿರ್ದಿ ಅಂದ್ರೆ ತಲ್ಪ ಇರಲ್ಲ ಇಲ್ಲಿ ಇಜ್ಜಿ ತೋಟ ಪುನಿ ತೋಟ ಅಂಜಂಬಲ್ ಪೋಯಲ್ ನೀರು ಬಿಡಿಯೋದು ಹೋದಾಗ ಅಲ್ಪ ಉಂಡಿಗೆ ಮಳೆ ಕಜ್ಜಿ ತೂದು ಪಾರ ಹೊತ್ತಲ್ಲಿ ಮಲ್ದು ಮೇರೆ ಲೆಕ್ಕಂದು ತುಚ್ಪಾಯಲ್ 5 ಬುಕ್ ಅವು ಐನಿ ಆತಿ ಮುಚ್ಚಿದಾರ ಮುಚ್ಚಿದೆ ಗೋಡೆ ಮುಚ್ಚಿದೆ ಕಾಲು ಸಿಕ್ತದೆ ಕರ್ಲು ಮಾತ್ರ ಕೈ ಕಾರು ಕೊಂಬು ಗಿಂಬು ತರೆ ದಾಲೆಜ್ಜಾನು ಕರ್ಲು ಮಾತ್ರ ರಾಸು ಹುಡುಗಿತ್ತು ಅಂದ್ರೆ ಕರ್ಲು ರಾಸು ಗಿಂಚ ಗೊತ್ತಾಗುದು ಅಲ್ಲಿ ನಿತ್ಯರಿತ್ತು ಅದು ಕರ್ಲು ಪೂರ್ಣ ನಮ್ಗೆ ಅಲ್ಪ ತೋಜ ಕರ್ಲು ಇದೆ ಮುಟ್ಟ ಅದಲ್ಲ ನಿತ್ಯರಿತ್ತರದಲ್ಲ ಹೋಯ್ತೊಂದು ಜೀವನೇ ಗೊತ್ತೀನಿ ಪತ್ತೊಂದು ಗೊತ್ತೀನಿ ಓದಲ್ಪನೆ ನಮ್ಮ ಪೆತ್ತನೆ ನಿಂಚ ಗೊತ್ತಾನೆ ಎಂಕ್ಲ ಪೆತ್ತಜ್ಜಿ ಐನೆ ಅನ್ನುವಂತ ಯುಗಂಚ ವೆಜ್ಜೆ ಎರಡೊಂದು ಪೆತ್ತ ತರಗಿರದಲ್ಲ ಇಜ್ಜ ಅಂಚೆ ಬುಡ್ತು ಬೋತೆ ದುಮ್ನಾನಿ ಕಟ್ಟಿಲಾರ ಅಂತ ಕಟ್ಟುವಂತೆ ಲೋಕ ಬಂದಿತ್ತಲ್ಲ ಆಂಟಿ ಕಟ್ಟಿದ್ದ ಕಟ್ಟಿ ಪೋಯಾಡ್ ಮಾಡ್ತು ವಯರು ಕಟ್ಟುದು ರಾಣಿದು ಸೈಟ್ ಬಂದಿತ್ತು ಅವು ಏರ್ಪಲ್ ಎಂಗುಲು ಪಾರ್ದು ಬರ್ತನೆ ಏತು ವರ್ಷದ ಬೆಟ್ಟ ತುಂಬ ಕಂಜಿ ಮಾಡ್ದಲ್ಲ ಎಂಗ ನಾಳಿತ್ತ ಎಂಗ ತೀಜಿ ಹೊಸ ಜನ ಅಂಚೆ ಕೊರ್ತಿರ ಪೂರ ಕೊರ್ತೆ ಕುರಿಯಂದು ಅಯ್ಯ ಒಂಜೆ ದಿರುವನೆ ಪತ್ರಾಡು ಲೀಟರ್ ಬೇರ್ಕೊಂಡು ರಡ್ಡ ಪೆತ್ತ ಗೊರಿಪುಣ ಇತ್ತಲು ఆయన కంజిలే ఇంకో సాంఖ్య అವು కనెక్టింగ్ కుర్ని ఇంకులు ಬೇರೆ ಹುಷಾರಿ ಜೊತೆ ನಾನು ಒತ್ತಿ ಮಲ್ಕೊಂಡು ಒಂದು ಕುರಿಯ ಮಂದಿ ಕೂತಮ್ಮ ಹೇಗಿದ್ದದ ಮತ್ತೆ ರಮಣ ಹತ್ರನೊಟ್ಟಿಗೆ ಅಲ್ಲಿ ನಮ್ಮ ಆಫೀಸರು ಬರ್ತಿದ್ರು ಆಫೀಸಿಗೆ ಈಗ ಬೇರೆ ಶಬ್ದದ ಮಾತು ಕಂಪ್ಲೇಂಟ್ ಕೊಡ್ತಾರೆ ಪಶು ಇಲಾಖೆಗೆ ತೋಜದಾರಗೆ ಕೊಡ್ತಾರ ಪಶು ವೈದ್ಯಕೀಯ ಇಲಾಖೆಗೆ ಕೊಡ್ತಾರ ಕೋಡೆ ಇನ್ನು ಕಾಂಡ ಏನಿತ್ತು ಕೋಡೆ ಕಾಂಡ ದುಮ್ನಾನಿ ಬತ್ತಿತ್ತೇರು ಮಿಗ್ಲೆ ಅವು ಬೆಟ್ಟ ಕೇನಿಯರ ಬತ್ತಿತ್ತೇರು ಏರಿ ಅದರಲ್ಲಿ ಮತ್ತೆ ಪೆಟ್ಟ ಕೊಡ್ತಾರೆ ಕೊಡ್ತೀನಿ ಯಾಣಿಗೆ ಯಾನ ನಾಸದ ಬರುತ್ತೆ ಇಂಬಲ್ಲ ಗೊತ್ತುಂಡ ಅವು ಒಂಚ ಕರುವಲ್ ತಂದು ಬಂದಿರ್ವೆ ಕೊರ್ಪರನಿಗೆ ಏನಿರಿ ಅಂಕಲ್ ಯಾ ಬಂಡೆ ಕೊರ್ಪು ಜಂಗಲು ಬೋಡು ಸಾಂಕೇರ ಬೋಡೆ ಎಂಗು ಮಧ್ಯಾಹ್ನ ಗಡ್ಡಂಟನಂಗ ಕೊಡುವಂದಿತ್ತ ಯಾನ ಮಗಲ್ಲ ಇತ್ತೊಂದು ಪತ್ತಿನ ಬಿಡ್ತೀನಿ ಪತ್ತಿನ ಬಿಡ್ತಿದ್ದೆ ಬುಕ್ಕಲ್ಲ ಕತ್ತಿ ಸಾಕು ಅಂತ ಏನಂಜಿ ಕತ್ತೆ ದುಡ್ಡು ಬರ್ತದೆ ಕತ್ತೆ ದುಡ್ಡು ಬರ್ತದೆ ಅವೇ ಯಾವುದಂಜಿ ಕತೆ ಮಾಡ ಇದೊಂದು ತುಪ್ಪದ ತೊಂದರೆ ಏನಾಯ್ತು ನಂಬರ್ ತಕಪ್ಪ ಇರೋದು ಅವೇ
ಬೇಜಾರಾಗಿ ಅಂಕಲ್ ಅಂದ್ರೆ ಈ ಜನ ಅದೇನು ಪಕ್ಕದಾಗಿ ಶಿಕ್ಷೆ ಕೊಡ್ತಾರೆ ಕೆಲಸ ನಾನು ಒಳ್ಳೆ ಎಂಜಾಯ್ ಮಾಡ್ತಾರೆ ಅಕೌಂಟ್ ನಂಬರ್ ಮೊಬೈಲ್ ನಂಬರ್ ಪಂಜನ ಏನು ಅಕೌಂಟ್ ನಂಬರ್ ಪಣ್ಣಂಜಿ ಪಣ್ಣು ಫೋನಂಜಿ ಶಿಕ್ಷೆ ಸಮಾಜಕ್ಕೆ ಗೊತ್ತಾವಡಿ ಪೆರ್ನೆ ಗ್ರಾಮದ ತೇಜಪ್ಪ ಮೂಲ್ಯ ಅವರ ಮನೆಯ ಒಂದು ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಿರುವಂಥ ಒಂದು ಹಸು ರಾತ್ರಿ ಬಂದು ಯಾರಾದನ್ನು ಕದ್ದು ತೆಕ್ಕೊಂಡೋಗಿ ಸುಮಾರು 500 ಮೀಟರ್ ದೂರದ ಅವರ ಕೃಷಿ ಭೂಮಿಯಲ್ಲಿ ಅದನ್ನು ಹತ್ಯೆ ಮಾಡಿ ಅದನ್ನು ಕೊಂದು ಅದರ ಮಾಂಸವನ್ನು ತಗೊಂಡು ಹೋಗಿದ್ದಾರೆ ಅನ್ನುವ ವಿಚಾರವನ್ನು ನಮ್ಮ ತೇಜಪ್ಪ ಮೂಲ್ಯ ಅವರು ಹೇಳಿದ್ದಾರೆ. ನಾನು ಕೂಡ ಅವರ ಮನೆಗೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದೇನೆ. ಅತ್ಯಂತ ಒಂದು ದುಃಖಕರವಾದ ಒಂದು ಸಂಗತಿ. ಇಂಥ ಸಂಗತಿಗಳು, ಇಂಥ ವಿಷಯಗಳು ನಮ್ಮ ಈ ಸಮಾಜದಲ್ಲಿ ನಡೆಯಬಾರ್ದು, ನಡೆದಿದೆ. ಇವಾಗಲೇ ದಕ್ಷಿಣ ಕನ್ನಡ SP ಅವರ ಹತ್ರ ಮಾತಾಡಿದ್ದೀನಿ. DOSP ಮತ್ತು ಇನ್ಸ್ಪೆಕ್ಟ್ರು, ಇಲ್ಲಿಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆಲ್ಲ ಮಾತಾಡಿದ್ದೀನಿ. ಕೂಡಲೇ ಅವರನ್ನು ಬಂಧಿಸುವಂಥ ಕೆಲಸವನ್ನು ಮಾಡಬೇಕು. ಅವರಿಗೆ ಪೊಲೀಸ್ ಇಲಾಖೆಯ ಪೊಲೀಸಿನ ಮಾತಿನಲ್ಲಿ ಏನೇನು ಅವರನ್ನು ವ್ಯವಹರಿಸಬೇಕಾ ಆ ವ್ಯವಹರಿಸುವಂಥ ಕೆಲಸಗಳು ಆಗಬೇಕು. ಈಗಲೇ ಪೊಲೀಸ್ ಇಲಾಖೆಯ ಮಾಹಿತಿ ಪ್ರಕಾರ ಅವರನ್ನು ಇವತ್ತು ಸಾಯಂಕಾಲದ ಒಳಗೆ ಬಂಧಿಸುವಂಥ ಕೆಲಸವನ್ನು ಮಾಡ್ತಾರೆ. ತನಿಖಾ ದೃಷ್ಟಿಯಿಂದ ನಾನು ಎಲ್ಲವನ್ನು ಹೇಳಲಿಕ್ಕೆ ಆಗೋದಿಲ್ಲ. ಅವರಿಗೆ ಏನೇನು ಶಿಕ್ಷೆಯನ್ನು ಕೊಡಬೇಕಾ? ನಮ್ಮಲ್ಲಿ, ನಮ್ಮ ದೇಶದಲ್ಲಿ ಇದಕ್ಕೆಲ್ಲ ಸರಿಯಾದ ಕಾನೂನುಗಳು ಇಲ್ಲ. ಬಹುಶಃ ಇಂಥವರ ಕೈಯನ್ನೇ ಕಡಿಬೇಕು ಅಂತ ನಾನು ಹೇಳೋದು. ಇಂಥ ದುಷ್ಟ ಕೃತ್ಯಗಳನ್ನು ಯಾರೆಲ್ಲ ಮಾಡ್ತಾರೆ, ಇದಕ್ಕೆ ಇನ್ನೊಬ್ಬನಿಗೆ ಇದು ಅವಕಾಶಗಳು ಸಿಗಬಾರ್ದು. ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡುವಂಥ ಈ ಸಮಯದಲ್ಲಿ ಈ ಥರ ಕೃತ್ಯಗಳನ್ನು ಮಾಡಿ ಒಂದು ಸಮುದಾಯದ ಮೇಲೆ ಗೂಬೆ ಕುಡಿಸುವಂಥ ಕೆಲಸಗಳು ಕೂಡ ಇದರಲ್ಲಿ ಆಗುವಂಥದ್ದು. ಇಂಥ ಕೃತ್ಯಗಳು ನಡೀಬಾರ್ದು. ಇಂಥ ಕೃತ್ಯಗಳು ನಡೆದೇ ಅವರಿಗೆ ತಕ್ಕವಾದ ಕಾನೂನಿನಲ್ಲಿ ಶಿಕ್ಷೆಯನ್ನು ಕೊಡುವಂಥ ಕೆಲಸಗಳನ್ನು ಆಗಬೇಕು. ನಮ್ಮ ಸರ್ಕಾರ ಇದರ ಪರವಾಗಿ ನಾವು ಎಲ್ಲ ಅಧಿಕಾರಿಗಳನ್ನು ಕೂಡ ಕರೆದಿದ್ದೇನೆ. ಇದಕ್ಕೆ ಏನು ಶಿಕ್ಷೆ ಆಗಬೇಕು, ಪೊಲೀಸ್ ಭಾಷೆಯಲ್ಲಿ ಏನು ಉತ್ತರಗಳನ್ನು ಕೊಡಬೇಕು ಅದನ್ನು ಉತ್ತರ ಕೊಡುವಂಥ ಕೆಲಸಗಳು ಆಗ್ತದೆ. ಸಮಾಜ ಕೂಡ ಖಂಡನೆಯನ್ನು